ರಾಜ್ಯದಲ್ಲಿ ದಿನೇ ದಿನೇ ಧರ್ಮಗಳ ಕಿಚ್ಚು ಹೆಚ್ಚಾಗುತ್ತಲೇ ಇದೆ. ಅದು ರಾಜಕಾರಣಿಗಳ ಕೈಯಲ್ಲಿ ಬಂದು ಮತ್ತಷ್ಟು ಹೆಚ್ಚಾಗಿದೆ. ಇದೀಗ ಇಡೀ ರಾಜ್ಯವೇ ಆಶ್ಚರ್ಯಪಡುವಂತ ಇಬ್ಬರು ನಾಯಕರ ಸಮಾಗಮವಾಗಿದೆ. ಕರ್ನಾಟಕದ ಹಿಂದೂ ಹುಲಿಗಳೆಂದೇ ಕರೆಸಿಕೊಳ್ಳುವ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅನಂತಕುಮಾರ್ ಹೆಗಡೆ ಒಂದಾಗಿ ಮಿಂಚು ಎಬ್ಬಿಸಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ನಡೆದ ಬಲಿದಾನ್ ದಿವಸ್ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾಗಿದ್ರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕೋಟೆ ಮಂಡ್ಯದಲ್ಲಿ ಈ ಹಿಂದೂ ಹುಲಿಗಳು ಅಬ್ಬರಿಸಿದ್ದಾರೆ. ಇಬ್ಬರನ್ನು ನೋಡಲು ಜನಸಾಗರವೇ ಸೇರಿತ್ತು. ಇಬ್ಬರು ನಾಯಕರು ರೋಡ್ ಶೋ ಮಾಡಿ ಹಿಂದೂಗಳನ್ನು ಒಟ್ಟು ಸೇರಿಸಿ ವಿರೋಧಿಗಳಿಗೆ ಶಾಕ್ ಕೊಟ್ರು. ಆಮೇಲೆ ಇಬ್ಬರು ಮಾತಾಡಿ ಹಿಂದೂ ವಿರೋಧಿಗಳ ಮೇಲೆ ಮುಗಿಬಿದ್ರು. ಗಣಪತಿ ಕಲ್ಲಿಗಿತ್ತು. ಗಣಪತಿ ಏನ್ ಮಾಡಿದ ನಿನ್ಮ್ಯಾಗ ನಡೆದಿಲ್ಲ. 2028ಕ್ಕೆ ರಾಜ್ಯದಲ್ಲಿ ಹಿಂದೂ ಸರ್ಕಾರ ಬರುವುದೇ. ಈಗ ಅನಂತಕುಮಾರ್ ಹೆಗಡೆ ನಾವು ಒಂದೇ ಸ್ಟೇಜ್ ಮ್ಯಾಗ ಬಂದೀವಿ. ಇನ್ನ ಬಹಳ ಮಂದಿ ಹೊರ ಬರೋದಿವಿ. 28 ನಮ್ಮ ಸರ್ಕಾರ ಬಂದ್ರ ಗಣಪತಿ ಮ್ಯಾಗ ಕಲ್ಲು ಹೋದ್ರೆ ಬುಲ್ಡೋಜರ್ ಚಾಲು. ಎಲ್ಲರೂ ಒಪ್ಪಿಗೆಂತಿಲ್ಲ. ಪೊಲೀಸರ ಕೈಯಾಗ ಚಂದ ಹಚ್ಚಿದ ಬಂದೂಕ್ ಕೊಡುದಿಲ್ಲ, AK-47 ಅವನ್ನ ಜೈಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ಸೋದಿಲ್ಲ. ನಾವು ಏನೋ ನಾವೇನೋ ನಿಮ್ಗ ಇರುವುದಿದ್ರು ಚಂದಾಗಿರಿ. ನಮ್ಮ ಮೆರವಣಿಗೆ ಹೋಗಾಗ ಬಂದು ಹೊರಗೆ ಹೋಗಿ ಜೈಕಾರ ಹಾಕ್ರಿ, ಒಂದೇ ಮಾತ್ರ ಮಾಡ್ರಿ. ನೀವೇನಾರೇ ಇದೇ ಸಿದ್ದರಾಮಯ್ಯನ ಇರ್ತಾರ, ನಾವು ಹೆಂಗ್ ಬೇಕಾದ್ರೆ ನಡೀತೀವಿ ಅಂದ್ರೆ ನಾವು 78ರಿಗೆ ಏನು ಇರೋದಿಲ್ಲ. ನೀವೇನ್ ಮಾಡ್ತೀವಿ ಇನ್ನೊಂದು 2 ವರ್ಷ ಮಜಾ ಮಾಡಿ. ಪಾಪ ನಮ್ಮ ಪೊಲೀಸರಿಗೆ ನಾವು ಬೈದಿವಿ. ಯಾಕಂದ್ರೆ ಅವ್ರ ಮ್ಯಾಗಿಂದ ಆರ್ಡರ್ ಬರ್ತಾವ. ಹಿಂದೂ ಕಾರ್ಯಕ್ರಮ ಮಾಡ್ತಾರಂದ್ರ ಏನ್ ಭಾಷಣ ಮಾಡ್ತಾರೆ, ರೆಕಾರ್ಡಿಂಗ್ ಮಾಡ್ತಾರೆ, ಒಂದು ಕೇಸು. ನನ್ನ ಮ್ಯಾಗ 79 ಇತ್ತು, ಈಗ 83 ಹಾಕತ್ತೇಳಿ. ಬೇಕಾದಕ್ಕೆ ಹಾಕ್ರಿ, ನಾವು ಹೋಗ್ತೀವಿ, ನ್ಯಾಯ ಸಿಗ್ತದೆ, ಮತ್ತೆ ಹೊರಗೆ ಅಡ್ಡಾಡ್ತೀವಿ. ನಾನು 1 ದಿವಸ ಜೈಲಿಗೆ ಹಾಕ್ಬೇಕಂತ ಓಡಾಡಕತ್ತಾರ. ಟಯರ್ಡ್ ಆಗಿಲ್ಲ. 28ರಿಗೆ ನಾವೇ ಬರ್ತೀವಿ. ನೀವೆಲ್ಲ ಕೇಸ್ಗಳನ್ನ ರದ್ದುಪಡಿಸಿ ಯಾರು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ಯಾರ ಕರ್ನಾಟಕದಾಗ ಎಲ್ಲರಿಗೂ ಅವ್ರ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೊಡ್ತೇವೆ. ನಿಜವಾಗಿ ಮೊದಲೇ ನಿಮಿಷ ಎಲ್ಲ ಕೇಸ್ಗಳು ವಾಪಸ್ ಹಾರಾಡಿದ್ರಿ. ಪೊಲೀಸ್ ಕೈಗೆ AK-47 ಪಾಕಿಸ್ತಾನ ಜಿಂದಾಬಾದ್ ಅಂದ್ರ ಬಾಯಾಗಿಟ್ಟೆ ಹೊಡಿತೀವಿ. ನಿನ್ನ ಸುಮ್ಮನೆ ನಾವು ಎಲ್ಲರೇ ನಾಟಕ ಮಾಡ್ಕೊತ ಕೂತೀವಿ ಅಂದ್ರೆ ಹಿಂದೂ ಮುಸ್ಲಿಂ ಬಾಯಿ ನೀ ಸುಕುಂಬ ಕೊಡಿ, ನೀ ಸುಕುಂಬ, ಯಾರು ಸುಕುಂಬ ಎಲ್ಲಿವರೆಗೆ 40% ಆಗೋವರೆಗೆ ನೀವು ಭಯಾಗಲಿ. ಮುಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಯಾರು? 99% ನಮ್ಮ ಹಿಂದೂಗಳ ಹೋರಾಟದ ಫಲದಿಂದ ಭಾರತ ಸ್ವಾತಂತ್ರ್ಯ ಸಿಕ್ಕಿದೆ. ಪುಕ್ಷಟಾಗಿ ಪಾಕಿಸ್ತಾನ ಕೊಟ್ಟವರು ಗಾಂಧಿ ಭಾರತದ ರಾಷ್ಟ್ರಪಿತ ಅಲ್ಲ, ಪಾಕಿಸ್ತಾನದ ರಾಷ್ಟ್ರಪಿತ. ನಮ್ಮ ದೇಶಕ್ಕೆ ಯಾರೋ ರಾಷ್ಟ್ರಪಿತ, ನಮ್ಮ ದೇಶಕ್ಕೆ ಯಾರೋ ಪಿತ ಇಲ್ಲ. ಭಾರತ ಮಾತೆ ನಮ್ಮ ತಾಯಿ. ಈ ದೇಶಕ್ಕೆ ಯಾರೋ ರಾಷ್ಟ್ರಪಿತ ಇಲ್ಲ. ನಮ್ಮ ದೇಶ ಏನಾದ್ರು ಸ್ವತಂತ್ರವಾಗಿ ಹಿಂದೂಗಳು ಜೀವನ ಮಾಡಬೇಕಂದ್ರೆ ನೀವೆಲ್ಲ ಒಕ್ಕಡಿ ನಿಮ್ಮ ಜಾತಿ ಮುಂದಿನ ಸಲ ಬಹಳ ಮಂದಿ ಭಯ ಬಂದಿತ್ತು. ಮಂಡ್ಯ ಜಿಲ್ಲಾದ ನಾಳೆ ಬರ್ಲಾಕತ್ತ ನಾನು ಕೆಲವು ಮಂದಿ ಬಂದು ಕೇಳ್ತಾರೆ, ಯತ್ನಾದ್ರೆ ನೀವ್ ಯಾಕೆ ಕಡೆ ಬರ್ತಾ ಇದ್ದೀವಿ? ಮದ್ದೂರು ಏನಾದ್ರು ಇಲೆಕ್ಷನ್ ಹಿಂದೆ ಬರ್ದಿದ್ದೀನಿ. ನಂಗೆ ಮದ್ದೂರ್ಗೆ ಇಲೆಕ್ಷನ್ ಬರಲಾಗಿಲ್ಲ. ಮಂಡ್ಯಕ್ಕೆ ನಾನು ಇಲೆಕ್ಷನ್ ಸಲ ಬರಲಾಗೀನಿ. ಸಮಾಜವನ್ನ, ಹಿಂದೂ ಸಮಾಜವನ್ನ ಜಾಗೃತಿ ಮಾಡೋದ್ರ ಸಲುವಾಗಿ ಇಲ್ಲಿ ಯುವಕರನ್ನ ಕರೆಸಲಾಕತ್ತಾರ. ಅದಕ್ಕೆ ನಾವು ಬರ್ಲಾಕತ್ತೀವಿ. ನೀವೇನ್ ತಿಳ್ಕೊಂಡ್ರೆ ಇಷ್ಟು ದಿವಸ ಯುವಕರು ಜಾತಿ ಮ್ಯಾಗ ಹೋಗೋದ್ರ ಯುವಕರು ಇವತ್ತು ಎಲ್ಲಾ ಕೇಸರಿ ನೋಡ್ಬಿಟ್ರೆ ಇವತ್ತು ರಾತ್ರಿ ಮಂಡ್ಯ ಜಿಲ್ಲಾದ ಲೀಡರ್ಗಳಿಗೆ ನಿದ್ದಿನೇ ಹಾಕಿದ್ರು. ಏನ್ ಮಾಡ್ಬೇಕು, ಯಾಕಂದ್ರೆ ಹೆಂಗ್ ಮಣ್ಣಾಗಿದ್ರು ಒಬ್ಬ ಹೆಗಡೆ ಒಬ್ಬ ಸೇರ್ಲ. ಹಿಂಗಾದ್ರೆ ಹಿಂದೂ ಸಂಘಟನೆ ಆಯ್ತಂದ್ರೆ ನಮ್ಮನ್ನೆಲ್ಲ ಪೋಕಳ ಭಾಷಣ ಯಾರು ಕೇಳುವುದಿಲ್ಲ. ಹಿಂಗಾಗಿ ನಮ್ಗೆ ವಿಧಾನಸಭೆ ಬಂದು ಕೇಳ್ತಾರೆ, ಏನು ನಾನು ಮೇಲೆ ಯಾಕೆ ಬರ್ತಾ ಇದ್ದೇನ
ಇನ್ನು ನಿಮ್ ಜಾತಿನೂ ಇಲ್ಲ, ಲಿಂಗಾಯತರು ಇಲ್ಲಿ ನಾಗ ಲಿಂಗಾಯತರ ಸಲುವಾಗಿ ನಾ ಇಲ್ಲ, ಸಮಸ್ತ ಹಿಂದೂಗಳ ಸಲುವಾಗಿ ನಾನು ಮಂಡ್ಯ, ಮೈಸೂರು, ಬೆಂಗಳೂರು, ಗ್ರಾಮೀಣ ಎಲ್ಲ ಕಡೆ ನಾ ಜಾಸ್ತಿ ಅಂತಂದ್ರೆ ನೀನೇನೋ ಅಂಜಬಾರ್ದು. ಪೊಲೀಸರು ಅವ್ರು ನಿಮ್ ಕಿಟಕಿ ಕೊಡ್ತಾರ, ನಿಮ್ ಪರ್ಮಿಷನ್ ಕಿಟಕಿ ಕೊಡ್ತಾರ, ನಿಮ್ ಮಾಡಬೇಡತ್ತಾರ, ಎಲ್ಲಿ ಮಾಡ್ತಿರತ್ತಾರ, 108 ಪ್ರಶ್ನೆಗಳು ಕೇಳ್ತಾರೆ. ಕೇಳಿ ಆ ಬಹುತೇಕ ಜನ ಅಲ್ಲಿ ಮ್ಯಾಗಿನ್ ಕೊಡ್ತಾರೆ ಮೈಕ್ ಒಂದು ಹೋಮ್ ಮಿನಿಸ್ಟರ್, ನಮಗ್ ಗೊತ್ತಿಲ್ಲದಂತ ಹೋಮ್ ಮಿನಿಸ್ಟರ್ ಅವರು ಮಂಡ್ಯದಲ್ಲಿ ಏನ್ ನಡೆದಿದೆ, ಮದ್ದೂರಿನಲ್ಲಿ ಯಾವ ಕಾರ್ಯಕ್ರಮ, ಅದು ನೋಡಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆನರೇಬಲ್ CM ಈಸ್ ವೆರಿ ಸೀರಿಯಸ್ ಅಬೌಟ್ ಅಲ್ಲಿ ವಿಜಯ ಕೇಳ್ತಾರ, ಇಲ್ಲಿ ICP ವಾಟ್ ಇಸ್ ಗೋಯಿಂಗ್ ಆನ್ ಇನ್ ಮಂಡ್ಯ ಹಿಂದೂ ಸದ್ಯ ಹಿಂದೂ ಸಂಘಟನಾ ಡೋಂಟ್ ಟಾಲರೇಟ್ ಬಿಡಿಲ್ಲ ಅವ್ರ ಕಡೆಯಿಂದಲೇ 28 ಏನ್ ಹೊಡಿಗೆ ಬಿಟ್ಟಿರುತ್ತೆ ಯಾರು IGDG ಅವ್ರು ಯಾರು ಅದಾರಲ್ಲ ಅವ್ರ ಕಡೆಯಿಂದಲೇ ದೇಶ ವಿರೋಧಿ ಕೆಲಸ ಮಾಡೋದು ಮುಖ್ಯ. ಸ್ವಾಮಿ, ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು, ಇತಿಹಾಸವನ್ನ ತಿಳ್ಕೋಬೇಕು. ನಾವು ಕುರಿ ಮಂದೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಕುರಿ ಮರಿಗಳಲ್ಲ, ಬದಲಾಗಿ ಸಿಂಹದ ಮರಿಗಳು ನಾವು ಹಿಂದೂಗಳು, ಬದಲಾಗಿ ಸಿಂಹದ ಮರಿಗಳು ನಾವು ಹಿಂದೂಗಳು. ನಮ್ಮ ಬದುಕು ಗುಲಾಮಿ ಬದುಕಾಗಿರಲಿಲ್ಲ, ಗೆಲುವಿನ ಬದುಕಾಗಿತ್ತು. 1000 ಸಂಖ್ಯೆಯಲ್ಲಿ ಶತ್ರು ಪರವಾಗಿಲ್ಲ, ನೀನಳಿವೆ ನಾನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ನಮ್ಮ ಭಾರತದ ಲೀಲೆ. ಇದನ್ನ ಹೇಳ್ಕೊಂಡು ಬಂದಿರ್ತಕ್ಕಂಥ ಜನ ನಾವು. ಬಂಧುಗಳೇ, ನಮ್ಮತನದ ಅರಿವಿನೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಂಘಟನೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಯುವ ವೃಂದಕ್ಕೆ, ಎಲ್ಲ ಸಂಘಟನೆಯ ಹಿರಿಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ. ನಾನಿವತ್ತು ಇಲ್ಲಿ ಮಾತಾಡ್ತೀನಿ ಅಂತ ನನಗೇನು ಗೊತ್ತಿರಲಿಲ್ಲ, ನಾನಿಲ್ಲಿ ಕಾರ್ಯಕ್ರಮ ತನಕನೂ ಬರ್ತೀನಿ ಅಂತ ನನಗೇನು ಗೊತ್ತಿರಲಿಲ್ಲ. ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗಬೇಕು ಅಷ್ಟೇ ಗೊತ್ತಿತ್ತು ನನಗೆ. ಆದ್ರೆ ಅದೇನೋ ಪ್ರೀತಿ ವಿಶ್ವಾಸ ಇಲ್ಲಿ ತನಕ ಎಳ್ಕೊಂಬಂತು. 1-2 ಮಾತಾಡ್ಬೇಕಾದ್ರೆ ನಮ್ಮ ಬಸವರಾಜ ಪಾಟೀಲ್ ಅವ್ರು ಹೇಳಿದ್ರು ಇವತ್ತು ಬೆಂಕಿ ಬೀಳ್ತದ್ರಿ ಕರ್ನಾಟಕಕ್ಕೆ ಅಂತ. ಯಾರಿಗೆ ಎಲ್ಲಿ ಬೆಂಕಿ ಬಿದ್ರೇನು ಸ್ವಾಮಿ, ಈ ಸಮಾಜ ಸರಿಯಾಗಿ ಆದ್ರೆ ಸಾಕಷ್ಟೇ. ಯಾರ ಕಡ್ಡಕ್ಕೆ ಬೆಂಕಿ ಬೀಳ್ತದೋ, ಯಾರ ಅಂತರ್ಗಾರಿಗೆ ಬೆಂಕಿ ಬೀಳ್ತದೋ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಸಮಾಜ ಒಟ್ಟಾಗಬೇಕು, ಸಮಾಜ ಎದ್ದಿಟ್ಕೋಬೇಕು. ಈ ಜಾತಿಯ ಮುಖವಾಡದ ಬದುಕಿನಿಂದ ಹೊರಗಡೆ ಬರಬೇಕು. ಹಿಂದೂ ಸಮಾಜ ಒಂದಾಗಿ ನಿಂತ್ಕೋಬೇಕು. ಈ ಜಾತಿ ನಮಗೆ ನಮ್ಮ ಸಂಪ್ರದಾಯದಿಂದ ಬಂದಿರತಕ್ಕಂಥದ್ದಲ್ಲ, ಬಂದಿರತಕ್ಕಂಥ ಎಲ್ಲೋ ವಿಕಾರ ಇದೆ, ವಿಕೃತಿ ಇದೆ. ಇದು ನಮ್ಮ ಯಾವುದೇ ಧರ್ಮಶಾಸ್ತ್ರಗಳಲ್ಲಿ ಹೇಳಿಲ್ಲ, ಯಾವುದೇ ಇತಿಹಾಸದ ಪುಟಗಳಲ್ಲಿ ಕೂಡ ಜಾತಿಯ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಈ ದೇಶದಲ್ಲಿ ಜಾತಿಯ ವಿಷ ಬೀಜವನ್ನ ಅತ್ಯಂತ ಅಧಿಕೃತವಾಗಿ ಹುಟ್ಟು ಹಾಕಿದ್ದು ಬ್ರಿಟಿಷರು. ಅಧಿಕೃತವಾಗಿ ಹುಟ್ಟು ಹಾಕಿದ್ದು ಬ್ರಿಟಿಷರು. ನೀವು ನೋಡಿ, ಸಮಾಜದಲ್ಲಿ ನೀವು ಎಷ್ಟೇ ಬೇಕಾದ್ರೂ ಒಳ್ಳೇದು ಹೇಳಿ, ಹೈವೇ ಹೀಗೆ ಹೋದ್ರೆ ಅದು ಸ್ಪಾಟ್ ಬರುತ್ತೆ ಅಂತಂದ್ರೆ ಜನರ ಸ್ವಭಾವ ಕಟ್ಟು ಕೊಡುತ್ತಕ್ಕಂಥ. ಅವರಿಗೆ ದಿವಸ ಹಾಲು ಕುಡಿದ್ರೆ ಶರೀರಕ್ಕೆ ಒಳ್ಳೇದು ಅಂತಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಆಲ್ಕೋಹಾಲೇ ಬೇಕು ಅವರಿಗೆ. ಇದು ಯಾರು ರೆಕಮೆಂಡ್ ಮಾಡಿದ್ದಲ್ಲ, ಯಾರು ಹೇಳಿದ್ದಲ್ಲ. ಆದ್ರೆ ಇದ್ರೇನೆ ಕಿಕ್ ಹೊಡೆಯುತ್ತೆ. ಹಾಲು ಕಿಕ್ ಹೊಡೆಯುವುದಿಲ್ಲ, ಏನ್ ಮಾಡುತ್ತೆ? ಜನರಿಗೆ ಯಾವತ್ತೂ ಕೂಡ ವಿಕೃತಿಗಳೇ ಬೇಕು, ಅದೇ ಯಾವತ್ತೂ ಕೂಡ ಇಷ್ಟ ಆಗುತ್ತೆ. ಆದ್ರೆ ಅದು ಬದುಕಲ್ಲ, ಅದು ಬದುಕಲ್ಲ. ಬದುಕಿನ ರೀತಿ ಬೇರೆ ಇರುತ್ತೆ, ಬದುಕಿನ ಓಘ ಬೇರೆ ಇರುತ್ತೆ, ರೀತಿ ನೀತಿ ಸಿದ್ಧಾಂತ ಅದು ಬೇರೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಗೊಡವೆಗೆ ಹೋಗದಿದ್ರೆ ಎಣ್ಣೆನೇ ಬದುಕಾಗುತ್ತೆ. ಎಣ್ಣೆಗೂ ಬೆಣ್ಣೆಗೂ ವ್ಯತ್ಯಾಸ ಇದೆ. ಬೆಣ್ಣೆ ತಿಂದ್ರೆ ಶಕ್ತಿ ಬರುತ್ತೆ, ಎಣ್ಣೆ ಹೊಡೆದ್ರೆ ಕಿಕ್ಕು ಬರುತ್ತಲ್ವಾ?
ಜನರಿಗೆ ಯಾವತ್ತೂ ಕೂಡ ವಿಕೃತಿ ತುಂಬಾ ಇಷ್ಟ, ಬೇಗ ಆ ದಾರಿಯಲ್ಲಿ ಹೋಗ್ಬಿಡ್ತಾರೆ. ಈ ಜಾತಿಗಳು ಬಂದಿದ್ದು ಹೀಗೇನೆ. ನಮ್ಮ ಧರ್ಮ ಸಂಪ್ರದಾಯ ಇದರ ಹೊರತಾಗಿ ಯಾವ್ಯಾವ ಕೆಲಸ ಮಾಡ್ತಾ ಇದ್ರು ಅಂಥವರೆಲ್ಲರೂ ಒಂದೊಂದು ಜಾತಿಯ, ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಅಂಥವರೆಲ್ಲರೂ ಒಂದು ಜಾತಿ ಅಂತ ಪರಿಗಣಿಸಲ್ಪಟ್ರು. ಎಲ್ಲಿಯೂ ಕೂಡ ನಮ್ಮ ಜಾತಿಯ ಬಗ್ಗೆ ನಮ್ಮ ಧರ್ಮ ಸಂಸ್ಕೃತಿಯಲ್ಲಿ ಹೇಳೇ ಇಲ್ಲ. ಸಮಯ ಇದ್ದಾಗ ಇನ್ನೊಮ್ಮೆ ಅದರ ಬಗ್ಗೆ ಅಧಿಕೃತವಾಗಿ ಅತ್ಯಂತ ವಿಸ್ತೃತವಾಗಿ ನಿಮ್ಮ ಮುಂದುಗಡೆ ವಿಷಯವನ್ನ ಹಂಚ್ಕೊಳ್ತೀನಿ. ಆದ್ರೆ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ತುಂಬಾ ಜನ ಇದ್ದಾರೆ, ನನಗೂ ಕೂಡ ಸ್ವಲ್ಪ ಮುಂದೆ ಹೋಗಬೇಕಾಗಿದೆ. ಇವತ್ತಿನ ಈ ಒಂದು ಬಲಿದಾನದ ದಿವಸದ ನೆನಪಿನ ಸಮಾರಂಭದಲ್ಲಿ ನಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಇಷ್ಟೇ, ಅವರ ಬಲಿದಾನ ಯಾವತ್ತೂ ಕೂಡ ವೇಸ್ಟ್ ಆಗಬಾರದು. ಅವರು ತಮ್ಮ ರಕ್ತವನ್ನ ಕೊಟ್ಟು ನಮಗೆಲ್ಲರಿಗೂ ಹಂಚಿ ಹೋಗಿರ್ತಕ್ಕಂತಹ ಸ್ವಾತಂತ್ರ್ಯ ಸ್ವಚ್ಛಂದತೆಯ ಹೆಸರಿನಲ್ಲಿ ಯಾವತ್ತೂ ಕೂಡ ನಗೆಪಾಟಲಿಗೆ ಈಡಾಗಬಾರದು. ಸ್ವಾತಂತ್ರ್ಯದ ಅರ್ಥವೇ ಗೊತ್ತಿಲ್ಲದೆ ಸ್ವಚ್ಛಂದತೆಯೇ ಸ್ವಾತಂತ್ರ್ಯ ಆಗಿಕೊಂಡು ಬದುಕ್ತಾ ಇರತಕ್ಕಂಥ ಸಮಾಜ ಇವತ್ತಿದೆ. ಸ್ವಾತಂತ್ರ್ಯದ ಅರ್ಥವೇ ಗೊತ್ತಿಲ್ಲ. ಇದು ಆಗಬಾರದು. ದಯವಿಟ್ಟು ಮುಂದಿನ ದಿನ ನಮ್ಮದು ಬೆಳಕಿನ ದಿನಗಳಾಗಿರಲಿ. ಯಾರು ನಮಗೆ ದಾರಿ ತೋರಿಸಿ ಹೋಗಿದ್ದಾರೆ ಅವರ ಬದುಕಿನ ಬೆಳಕಿನಲ್ಲಿ ನಮ್ಮೆಲ್ಲರ ಬದುಕು ನಡೆಯುವ ಹಾಗಾಗಲಿ ಅಂತಕ್ಕಂಥ ಒಂದು ವಿನಮ್ರ ವಿನಂತಿಯನ್ನ ಮಾಡಿಕೊಳ್ತಾ ಹೆಚ್ಚು ಮಾತಾಡಿದ್ದರೆ ದಯವಿಟ್ಟು ಕ್ಷಮಿಸಿ. ಸಮಯ ಆಗಿದೆ. ಅದಕ್ಕೋಸ್ಕರ ವೇದಿಕೆಯಲ್ಲಿ ಇರ್ತಕ್ಕಂಥ ಇನ್ನಿತರ ಎಲ್ಲ ಹಿರಿಯರಿಗೆ ನಾನು ಕ್ಷಮೆಯನ್ನ ಕೇಳ್ತಾ ಅವರಿಗೋಸ್ಕರ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ಕರೆದು ಎರಡು ನುಡಿಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಸಂಘಟಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಒಂದೇ